ಒಳ್ಳೇದಾಗ್ಲಿ ಅಪ್ಪ. ಹುಷಾರು. ಇವ್ರ ಕಡೆಯವ್ರು ಯಾರು ಬಂದೇ ಇಲ್ವೇನಪ್ಪ? ಅಮ್ಮ, ಯಾಕಮ್ಮ ಕಣ್ ತುಂಬ್ಕೊಂಡ್ಬಿಟ್ಟಿದೀಯಾ? ಅವನು ನನ್ನ ಮಗ ರಾಜು ಅಂತ. ನಾನ್ ಬದುಕಿರೋ ತನಕ ನಿನಗ್ ತೊಂದರೆ ಆಗೋದಕ್ಕೆ ನಾನ್ ಬಿಡಲ್ಲ ಕಣಮ್ಮ. ನೀ ನನ್ನ ಬಾಯಿ ತುಂಬಾ ಅಪ್ಪ ಅಂತ ಕರೆದಿದೀಯ. ಆ ಜವಾಬ್ದಾರಿ ನಾನ್ ನಿಭಾಯಿಸ್ಬೇಕಲ್ವೇನಮ್ಮ? ನಿನ್ಗೇನು ತೊಂದರೆ ಆಗಲ್ಲ, ಆರಾಮಾಗಿರು. ತೊಂದರೆ ಆಗಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೆ ನಾನು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನಾನು ಯಾರು? ನಾನು ಯಾಕೆ ಇಲ್ಲಿದ್ದೀನಿ? ಸುಶಾಂತ್, ಅಮ್ಮ ಕರೀತಿದ್ದಾರೆ. ಏನ್ ಮಾತಾಡ್ಬೇಕು ಅಂತ ಯೋಚನೆ ಮಾಡಿ ಮಾತಾಡಿ. ಕೂತ್ಕೋ, ಕಾಫಿ ಕುಡಿ. ಬೇಡಮ್ಮ ಮಾ, ನಂಗೊಂದು ದೊಡ್ಡ ಪ್ರಾಜೆಕ್ಟ್ ಆಗೋದ್ರಲ್ಲಿದೆ. ಅದಾದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಹೌದಪ್ಪ, ಆದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೇದಾಗತ್ತೆ. ಆದ್ರೆ ಅದಕ್ಕೆ ಸ್ವಲ್ಪ ಹಣ ಖರ್ಚು ಮಾಡಬೇಕು. ನಾವು ಹಣ ಹೊಂಚಬೇಕು ಅಂದ್ರೆ ಈ ಮನೆನ ಪ್ಲೆಡ್ಜ್ ಮಾಡಬೇಕು. ಮನೆ ನಿಮ್ಮ ಹೆಸರಲ್ಲಿರೋದ್ರಿಂದ ನೀವೊಂದು ಸೈನ್ ಮಾಡಿದ್ರೆ ನಮಗೆ ಬೇಕಾಗಿರೋ ಅಮೌಂಟ್ ಸಿಗುತ್ತಮ್ಮ. ಅಷ್ಟೇ ತಾನೇಪ್ಪ. ನಿಮ್ಮಪ್ಪನ ಥರ, ನಿಮ್ಮಣ್ಣನ ಥರ, ನಿನ್ ಥರ ನನಗೇನಾದ್ರೂ ವ್ಯವಹಾರ ಜ್ಞಾನ ಇದೆಯಾ ಮಗ್ನೆ? ಎಂಥದ್ದೂ ಇಲ್ಲ. ನೀನ್ ಇಂಥ ಕಡೆ ಸೈನ್ ಹಾಕಮ್ಮ ಅಂತ ಹೇಳಿದ್ರೆ ಸಾಕು, ನಾನು ಕಣ್ಣು ಮುಚ್ಕೊಂಡು ಸೈನ್ ಮಾಡ್ತೀನಿ. ಆದ್ರೆ ಸುಕೃತ ವಿಕಾಸ್ ಹತ್ರ ಪರ್ಮಿಷನ್ ತಗೋಬೇಕಾ? ಏನು ಬೇಡ ಕಣೋ. ಇಂಥ ವಿಷಯಕ್ಕೆಲ್ಲ ವಿಕಾಸ್ ಆಗ್ಲಿ ಸುಕೃತ ಆಗ್ಲಿ ಏನು ಮಾತಾಡೋದಿಲ್ಲ. ಅಮ್ಮ, ಅದು ಅದ್ಗೆ ಸಾಧನಾ. ಏನತ್ತೆ? ಬಾಯಿಲಿ. ಸಿದ್ಧಾರ್ಥನ್ ಕರಿ. ಅವ್ರಿಲ್ಲ, ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಯಾಕತ್ತೆ? ಹೊರಗಡೆ ಹೋಗಿದ್ದಾನಾ? ಅವನಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದೇನು ಅಂತ ಹೇಳಿ, ಪರವಾಗಿಲ್ಲ. ನನ್ನ ಹತ್ರ ಹೇಳಿ ಅತ್ತೆ. ಯಾಕೆ ನನ್ನ ಹತ್ರ ಹೇಳಲ್ವಾ? ಹಾಗೇನಿಲ್ಲ. ಹಾಗಾದ್ರೆ ಹೇಳಿ ಮತ್ತೆ. ನಮ್ ಸುಶಾಂತು ಈ ಮನೆ ಅಡ ಇಟ್ಟು ಸ್ವಲ್ಪ ಹಣ ತಗೋಬೇಕು ಅಂತಿದ್ದಾನೆ. ಅದಕ್ಕೆ ಸಿದ್ಧಾರ್ಥ್ಗೆ ಇದಕ್ಕೆ ಓಕೆ ಇದೆಯಾ ಅದನ್ನ ಕೇಳ್ಬಿಟ್ಟು ಅವನ್ ಕಡೆಯಿಂದ ಒಂದ್ ಸೈನ್ ಹಾಕಿಸ್ಕೊಳ್ಳೋಣ ಅಂತ ಅದಕ್ಕೆ ಕೇಳ್ದೆ. ಅತ್ತೆ, ಅವ್ರಾಗ್ಲೇ ಈ ಬಿಸ್ನೆಸ್ ಬೇಡ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಈ ಮನೆನ ಪ್ಲೆಡ್ಜ್ ಮಾಡಿ ಮತ್ತೆ ಆ ಕಾಂಟ್ರಾಕ್ಟ್ ನ ತಗೊಳ್ಳೋದಿಕ್ಕೆ ಹೇಗ್ ಒಪ್ಕೋತಾರೆ? ನೋಡಿ ಅತ್ತೆ, ಈ ಮನೆ ಅನ್ನೋದು ಎಲ್ರಿಗೂ ಸೇರಿರೋದು. ಸುಶಾಂತ್ ಒಬ್ರೇ ಹೇಗ್ ನಿರ್ಧಾರ ತಗೋತಾರೆ? ಈ ವಿಷಯ ಆಫೀಸಲ್ಲೂ ಮಾತಾಡಿದ್ದೀರಾ, ಮನೆಯಲ್ಲೂ ಮಾತಾಡಿದ್ದೀರಾ, ಮತ್ತೆ ಈಗ್ಲೂ ಮಾತಾಡ್ತಿದ್ದೀರಾ. ನೋಡು ಸುಶಾಂತ್, ನಿಮ್ಮ ಅಣ್ಣನ್ಗೆ ಈ ಪ್ರಾಜೆಕ್ಟ್ ಇಷ್ಟ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ನೀವಿದನ್ನ ಸಪರೇಟ್ ಆಗಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ. ಹಾಗಿದ್ಮೇಲೆ ಅದಕ್ಕೆ ಬೇಕಾಗಿರೋ ಹಣದ ವ್ಯವಸ್ಥೆನೂ ನೀವು ಸಪರೇಟ್ ಆಗೇ ಮಾಡ್ಕೋಬೇಕಲ್ವಾ? ಇದು ಎಲ್ರಿಗೂ ಸೇರಿರೋ ಆಸ್ತಿ. ಅದಕ್ಕೆ ನಾನು ಮನೆ ಪ್ಲೆಡ್ಜ್ ಮಾಡ್ಬಿಟ್ಟು ಎಲ್ಲಾದ್ರೂ ಓಡೋಗ್ಬಿಡ್ತೀನ. ಪ್ರಾಜೆಕ್ಟ್ ಮುಗಿದ್ಮೇಲೆ ಅದು ಬಂದಿದ್ದ ಹಣದಲ್ಲಿ ಪ್ಲೆಡ್ಜ್ ಮಾಡಿದ ಮನೆನ ಬಿಡಿಸ್ಕೊಂಡ್ಬಿಡ್ತೀನಿ. ಯಾಕೆ ನಾನು ವಾಪಸ್ ಕೊಡಲ್ಲ ಅಂತ ಹೇಳ್ತಿದ್ದೀನಾ? ವಾಪಸ್ ಕೊಡೋದು ಕೊಡದೇ ಇರೋದ್ರ ಬಗ್ಗೆ ಮಾತಾಡ್ತಿಲ್ಲ ಸುಶಾಂತ್. ನಮಗ್ ಗೊತ್ತಿರೋ ಹಾಗೆ ನೀವ್ ತಗೋತಿರೋ ಪ್ರಾಜೆಕ್ಟ್ ಅಲ್ಲಿ ತುಂಬಾನೇ ಸಮಸ್ಯೆ ಇದೆ. ಅದು ಲಾಭ ಕೊಡೋ ಅಂತದಲ್ಲ ಸುಶಾಂತ್. ಅದನ್ನ ಮೀರಿನೂ ನೀನ್ ಮಾಡ್ತೀಯ ಅಂದ್ರೆ ಅದರಿಂದ ಖಂಡಿತವಾಗೂ ಅಪಾಯನೇ ಗ್ಯಾರಂಟಿ. ಆದ್ರೆ ಅದಕ್ಕೆ ನನ್ನ ನಿಮ್ಮ ಅಣ್ಣನ ಸಹಕಾರ ಸಿಗತ್ತೆ ಅಂತ ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ.
ಆದ್ರೆ ಅದಕ್ಕೆ ನಿಮ್ಮ ಅಣ್ಣನ್ ಸಹಕಾರ ಸಿಗತ್ತೆ ಅಂತ ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ. ವ್ಯವಹಾರ ಅಂದ್ಮೇಲೆ ಒಳ್ಳೇದು ಕೆಟ್ಟದು ಅಂತ ಆಗ್ತಾನೆ ಇರತ್ತೆ. ನಾಳೆ ಏನಾದ್ರೂ ಅದನ್ನ ಮಾಡಕ್ ಹೋಗಿ ಪೂರ್ತಿ ನಷ್ಟ ಆದ್ರೆ ಆಗ ಮನೆಯವರೆಲ್ಲ ಬೀದಿ ಪಾಲಾಗ್ಬೇಕಾಗತ್ತೆ ಅಲ್ವಾ? ಅದ್ಗೆ ನೀವ್ ಈ ವಿಚಾರ ಮಾತಾಡಲೇಬೇಡಿ. ನಾ ಅಣ್ಣನ ಹತ್ರ ಮಾತಾಡ್ಕೋತೀನಿ. ಯಾಕೆ? ನಾನ್ ಮಾತಾಡಿದ್ರೆ ಏನ್ ತಪ್ಪು? ನಾನ್ ಮಾತಾಡ್ಬಾರ್ದಾ? ಸಾಧನಾ, ಯಾಕೆ ಎಲ್ಲದಕ್ಕೂ ನೀನ್ ಯಾಕೆ ಮೂಗ್ ತೋರ್ಸ್ಕೊಂಡ್ ಬರ್ತಾ ಇದ್ಯಾ? ಯಾಕಂದ್ರೆ ನಾನು ಸಿದ್ದುಗೆ ಹೆಂಡ್ತಿ. ಇದಕ್ ನಾನು ಒಪ್ಪಲ್ಲ, ಸಿದ್ದುನು ಒಪ್ಪಲ್ಲ. ಸಿದ್ದು ಮಾಡಿರೋ ಸಹಾಯನ ನೀವ್ ಎಲ್ಲರೂ ಮರ್ತಿದ್ದೀರಾ ಅನ್ಸತ್ತೆ. ನಡೀಲಿ, ಎಷ್ಟು ದಿನ ನಡೆಯತ್ತೋ ನಡೀಲಿ. ಏನು ಸುಶಾಂತ, ಇವಳು ಹೀಗ್ ಮಾತಾಡ್ಬಿಟ್ಟು ಹೋಗ್ತಿದ್ದಾಳೆ? ನಾನೇನಮ್ಮ ಮಾಡ್ಲಿ? ನಿರ್ಧಾರ ತಗೋಬೇಕಾಗಿರೋದು ನೀವು. ಅದೇನ್ ಮಾಡ್ತಿರೋ ನೋಡಿ. ನಾನು ಪದೇ ಪದೇ ಎಲ್ರ ಮುಂದೆ ಈ ಥರ ಭಿಕ್ಷೆ ಬಿಡಕ್ಕಾಗಲ್ಲ. ಅಲ್ಲ ಸುಶಾಂತ, ದೇವ್ರೆ ಏನಪ್ಪ ಮಾಡೋದು? ಸುಶಾಂತ್, ನಿಮ್ಮ ಹತ್ರ ಮಾತಾಡಬೇಕು. ನಾನು ಮನೆಗೆ ಹೋಗಿರ್ತೀನಿ, ಅಲ್ಲಿಗೆ ಬನ್ನಿ. ತಗೊಳ್ಳಿ ಸುಶಾಂತ್. ದುಡ್ಡಿಲ್ಲ ಅಂದ್ರೆ ಪ್ರಾಜೆಕ್ಟ್ ಕೈ ಬಿಟ್ಟು ಹೋಗುತ್ತೆ. ಪ್ರಾಜೆಕ್ಟ್ ಕೈ ಬಿಟ್ಟು ಹೋದ್ರೆ ಎಲ್ಲ ಮುಗ್ದೋಗುತ್ತೆ ಮಂತ್ರ. ನೀವು ಹೇಳ್ತಾ ಇರೋದು ನಿಜ. ನಿಮ್ಮ ಅಣ್ಣನ ಮುಂದೆ ಇಟ್ಕೊಂಡು ಮನೆ ಪತ್ರಕ್ಕೂ ಸೈನ್ ಹಾಕಕ್ಕಾಗಲ್ಲ ಅಂತ ಹೇಳಿದ್ರು ನಿಮ್ಮ ಅತ್ತಿಗೆ. ಮಂತ್ರ, ನಮ್ಮ ಅತ್ತಿಗೆನ ನಾನು ಯಾವ ಸ್ಥಾನದಲ್ಲಿ ಇಟ್ಟಿದ್ದೀನಿ ಗೊತ್ತಾ? ಅವರು ಬರೀ ಅಣ್ಣನ ಹೆಂಡತಿ ಅಷ್ಟೇ ಅಲ್ಲ, ಅವರು ನನ್ನ ಒಡೆ ಹುಟ್ಟಿದ ಅಕ್ಕ ಅಂತ ಅನ್ಕೊಂಡಿದ್ದೀನಿ. ನೀವೇನೋ ಅನ್ಕೊಂಡಿದ್ದೀರಾ, ಆದ್ರೆ ಅವ್ರು ಆ ರೀತಿ ಅನ್ಕೊಂಡಿಲ್ಲ. ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಹಲೋ, ಬೇಡ ರೀ, ಫೋನ್ ಇಡಿ. ಯಾಕೆ ಇಷ್ಟೊಂದು ಇರಿಟೇಟ್ ಆಗಿದ್ದೀರಾ? ಯಾರು ಫೋನ್ ಮಾಡಿದ್ದು? ಅಯ್ಯೋ, ಇನ್ಶೂರೆನ್ಸ್ ಕಂಪನಿ ಅವರಂತೆ. ಈ ಟೆನ್ಷನ್ಸ್ ಅಲ್ಲಿ ಇದು ಬೇರೆ, ಸುಮ್ಮನೆ ತಲೆ ತಿಂತಾರೆ. ಇನ್ಶೂರೆನ್ಸಾ? ಆಗ್ಲೇ ಇನ್ಶೂರೆನ್ಸ್ ಅಪ್ಲೈ ಮಾಡಾಗಿದೆಯಲ್ಲ, ಇನ್ನೇನೋ?